ನನ್ನ ಮಗನಿಗೋಸ್ಕರ ಸ್ಪೆಷಲ್ ಕಬಾಬ್. ಏನು ಇಬ್ರು ಕಬಾಬ್ ಮಾಡಿದ್ದೀರಾ? ಯಾರು ಟೇಸ್ಟ್ ಏನಪ್ಪ ಸ್ಪೆಷಲ್ ಇವತ್ತು? ಇಬ್ರು ಟೇಸ್ಟ್ ಮಾಡ್ತೀನಿ. ಬೇಬಿ ಜನ್ಮ ಕೊಟ್ಟವರಿಗೆ ಫಸ್ಟ್ ಪ್ಲೇಸ್ ಕೊಡೋಣ. ಹ್ಞೂ ಸರಿ. ಇವಾಗ ಅಮ್ಮ ಮಾಡಿದ್ದು ಫಸ್ಟ್ ಟೇಸ್ಟ್ ಮಾಡೋಣ. ಓಕೆ ಓಕೆ. ಹೌದಾ ಬಿಡು, ಅವ್ರು ಮಾಡಿದ್ದು ಚೆನ್ನಾಗಿರಲ್ಲ. ಈಗ ಬೇಬಿ ಮಾಡಿದ್ದು ಇದು ಆಕ್ಚುಲಿ ಕಬಾಬ್ ಅಂದ್ರೆ ಸಕ್ಕತ್ತಾಗಿದೆ. ಎರಡು ಕಬಾಬ್ ಅದರಲ್ಲಿ ಏನು ಚೇಂಜಸ್ ಇದೆ? ಅಮ್ಮ ಈ ಕಬಾಬ್ ನೋಡು ಯಾವ ರೇಂಜ್ಗೆ ಕಲರ್ ಹಾಕಿದ್ದಾರೆ, ಆದ್ರೆ ಇದಕ್ಕೆ ಕಲರ್ ಹಾಕಿಲ್ಲ. ಇದನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕಿದ್ದಾರೆ, ಆದ್ರೆ ಇದಕ್ಕೆ ಹಾಕಿಲ್ಲ. ಇದನ್ನ ತಿಂದಾಗ ನ್ಯಾಚುರಲ್ ಟೇಸ್ಟ್ ಸಿಕ್ಕಿಲ್ಲ, ಆದ್ರೆ ಇದನ್ನ ತಿಂದಾಗ ಪಕ್ಕಾ ನ್ಯಾಚುರಲ್ ಟೇಸ್ಟ್. ಹೌದಾ ರೇ ಸೊಸೆ, ನೀನು ಯಾವ ಕಬಾಬ್ ಪೌಡರ್ ಯೂಸ್ ಮಾಡೋದು? ಅದೇ ನಾನು ಯಾವಾಗ ಯೂಸ್ ಮಾಡೋದು ಒಂದೇ ಒಂದು, ಅದೇ ರೇಂಜ್ ಚಿಕನ್ ಕಬಾಬ್ ಪೌಡರ್. ಈ ಬ್ರ್ಯಾಂಡ್ ಬಂದು 25 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಯಾವುದು ಅಷ್ಟೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಈ ಬ್ರ್ಯಾಂಡ್ ಬಂದು ಬೇರೆ ಯಾವ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಇದು. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಕಬಾಬ್ ಇಂಟ್ರೊಡ್ಯೂಸ್ ಮಾಡಿದೆ ಇವರು. ಇವರ ಹತ್ರ ಬರೀ ಕಬಾಬ್ ಪೌಡರ್ ಅಷ್ಟೇ ಅಲ್ಲದೆ ಫಿಶ್ ಫ್ರೈ ಅಂಡ್ ಕಬಾಬ್ ಪೌಡರ್, ಚಿಕನ್ ಮಸಾಲಾ ಅಂಡ್ ಫ್ರೈ, ಎಗ್ ಮಸಾಲಾ, ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲಾ ಪೌಡರ್, ಮಟನ್ ಮಸಾಲಾ ಅಂಡ್ ಫ್ರೈ, ಫಿಶ್ ಕರಿ ಮಸಾಲಾ, ಚಿಕನ್ ಸುಕ್ಕ ಮಸಾಲಾ ಪೌಡರ್, ಎಗ್ ಫ್ರೈಡ್ ರೈಸ್ ಮಸಾಲಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜೀರಾ ಪೌಡರ್, ಟರ್ಮರಿಕ್ ಪೌಡರ್, ಗರಂ ಮಸಾಲಾ, ವೆಜಿಟೇಬಲ್ ಪಲಾವ್ ಮಸಾಲಾ ಪೌಡರ್, ಬ್ಲಾಕ್ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಗೂ ಸಾಂಬಾರ್ ಪೌಡರ್. ನಾನ್ ವೆಜ್ ಟೇಸ್ಟ್ ಸೂಪರ್ ಆಗಿ ಬರಬೇಕು ಅಂತ ಎಷ್ಟು ಪೌಡರ್ ಅದಾವು? ಸೂಪರ್. ಇನ್ಮೇಲೆ ನಾನು ತೇಜು ಕಬಾಬ್ ಪೌಡರ್ ಇಂದಾನೆ ಕಬಾಬ್ ಮಾಡಿ ನನ್ನ ಮಗನಿಗೆ ತಿನ್ನಿಸ್ತೀನಿ. ನೀನು ತಿನ್ಸಬೇಡ, ನನ್ನ ಬೇಬಿ ನಾನೇ ತಿನ್ನಿಸ್ತೀನಿ. ನನ್ನ ಅಯ್ಯೋ ಈ ಅತ್ತೆ ಸೊಸೆ ಜಗಳನ್ನ ದೇವ್ರ ಬಂದು ಸರಿ ಮಾಡಕ್ಕಾಗಲ್ವಾ?